ಹೀಗೆ ರಾಮನನ್ನು ಧ್ಯಾನ ಮಾಡಿ ಅವನನ್ನು ಪ್ರಾರ್ಥನೆ ಮಾಡಬೇಕು. ಸೀತಾರಾಮನೇ ಇಲ್ಲಿ ಬಾ, ನನ್ನ ಎದುರಿಗೆ ಸ್ಥಿರವಾಗಿ ನಿಂತ್ಕೋ, ನನ್ನ ಪೂಜೆಯನ್ನು ಸ್ವೀಕಾರ ಮಾಡು. ಈ ಎಲ್ಲ ಸಿಂಹಾಸನವನ್ನು ನಾನು ಕೊಟ್ಟಂಥ ಅರ್ಘ್ಯ ಪಾದ್ಯ ಆಚಮನ ಇತ್ಯಾದಿಗಳನ್ನು ಸ್ವೀಕಾರ ಮಾಡು. ಪುಷ್ಕರಾದಿ ತೀರ್ಥಗಳಿಂದ, ಗಂಗಾ ನದಿ ಮೊದಲಾದ ನದಿಗಳಿಂದ ನಾನು ನೀರನ್ನು ತಂದಿದ್ದೇನೆ, ಅದನ್ನು ಅರ್ಘ್ಯದ ರೂಪದಲ್ಲಿ ಸ್ವೀಕಾರ ಮಾಡು. ಆಚಮನಾರ್ಥ ಮಾನೀತಂ, ಆಚಮನಕ್ಕಾಗಿ ಬಂದ ನೀರನ್ನು ಸ್ವೀಕಾರ ಮಾಡು. ಅರಿಶಿಣ ಕುಂಕುಮ ಮೊದಲಾದ ದ್ರವ್ಯಗಳಿಂದ ಇದು ಶೋಭಿತವಾಗಿದೆ. ಕಾಮಧೇನುದ್ಭವಂ ಕ್ಷೀರಂ, ಕಾಮಧೇನುವಿನಿಂದ ದೊರಕಿದಂಥ ಹಾಲಿದೆ. ನಂದಿನಿ ಅನ್ನುವ ಆಕಳಿನ ಮೊಸರಿದೆ. ಕಪಿಲ ಅನ್ನುವಂಥ ಆಕಳಿನ ತುಪ್ಪವಿದೆ. ವಿಂಧ್ಯ ಪರ್ವತದಲ್ಲಿ ದೊರೆಯುವಂಥ ಮಧು ಜೇನುತುಪ್ಪವಿದೆ. ಸಿತೋಫಲ ಸಮಾನಾಮ ಸಿತಾಯುಕ್ತಂ ಮನೋಹರಂ, ಕಲ್ಲು ಸಕ್ಕರೆ ಮೊದಲಾದಂಥ ಸಂಗತಿಗಳಿವೆ. ಹೀಗೆ ನಿನ್ನ ಸ್ನಾನಕ್ಕಾಗಿ ಪಂಚಾಮೃತ ದ್ರವ್ಯಗಳನ್ನು ತಂದಿದ್ದೇನೆ, ಅದನ್ನು ಸ್ವೀಕಾರ ಮಾಡು. ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ, ಸರಯು, ಗಂಡಕಿ, ತಾಮ್ರಪರ್ಣಿ, ಭೀಮರತಿ, ಕೃಷ್ಣ, ವೇಣಿ, ಮಹಾನದಿ, ಗೋಮತಿ ಇವ ಮೊದಲಾದ ನದಿಗಳು. ಸಾಗರಾಹ ಸಪ್ತ, 7 ಸಾಗರಗಳು. ಪಯೋಷ್ಣಿ, ಭವನಾಶಿನಿ, ಪೂರ್ಣ, ತಾಪಿ, ತುಂಗ, ಭದ್ರ, ಕ್ಷಿಪ್ರ, ವೇಗವತಿ, ಪಿನಾಕಿ, ಪ್ರವರ, ಸಿಂಧುಫೇಣ, ಹೀಗೆ ಮೊದಲಾದಂಥ ನದಿಗಳು. ಕೃತಮಾಲ ಹೌದು. ಅಲ್ಲ, ಅದೇ ನಮ್ಮ ಎಲ್ಲ ಸಂಕ್ಷಿಪ್ತನೇ ಅಲ್ಲ ನಮಗೆ. ಮತ್ತು ಈ ಪೂಜಾ ಏನು ಬಂತಲ್ಲ, ನಾನು ಈಗಾಗಲೇ ಹೇಳಿದಂತೆ ಇದು ವಿಶೇಷ ಉದ್ದೇಶಕ್ಕಾಗಿ ಮಾಡುವಂಥ ಪೂಜೆ. ವಿವಾಹ, ಸಂತಾನ ಇತ್ಯಾದಿ ಕಾರಣಕ್ಕಾಗಿ, ದಾರಿದ್ರ್ಯ ನಿವಾರಣೆಗಾಗಿ ಮಾಡುವಂಥ ಪೂಜೆ. ಅದಕ್ಕಾಗಿ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾರೆ. ಕೃತಮಾಲ, ಮಹಿ ನಿಕ್ಷೇಪಿಕಾ, ಪಯೋಷ್ಣಿ, ಪ್ರೇಮಗಂಗಾ, ಚಿತ್ರಗಂಗಾ, ಕರ, ನೀರ, ಚರ್ಮನ್ವತಿ, ವೃದ್ಧ, ವಂಜರ, ಸಿಂಧು ಕ್ಷೀರ, ವೈಕುಂಠ, ಅಲಕನಂದ, ವಾರಣ ಇತ್ಯಾದಿ ಸಕಲ ನದಿಗಳಿಂದ, ತೀರ್ಥಗಳಿಂದ ನೀರನ್ನು ತಂದಿದ್ದೇನೆ. ಅದನ್ನೆಲ್ಲವನ್ನು ಸ್ವೀಕಾರ ಮಾಡಿ ಸ್ನಾನ ಮಾಡು. ಮತ್ತೊಮ್ಮೆ ಆಚಮನ ಮಾಡು. ಸುವರ್ಣ ತಂತುಗಳ ಮಿಶ್ರಂ, ಜರಿಯಿಂದ, ಜರತಾರಿಯಿಂದ ಕೂಡಿದಂತಹ ವಸ್ತ್ರಯುಗ್ಮವನ್ನು ನಿನಗಾಗಿ ತಂದಿದ್ದೇನೆ. ಶುದ್ಧಂ ಹೇಮಮಯಂ ರಮ್ಯಂ ನವತಂತು ಸಮುದ್ಭವಂ ಬ್ರಹ್ಮಗ್ರಂಥಿ ಸಮಾಯುಕ್ತಂ, ಗ್ರಂಥಿ ಅಂದರೆ ಗಂಟು, ಬ್ರಹ್ಮಗ್ರಂಥಿನಿಂದ ಕೂಡಿದಂಥ ಜನಿವಾರವನ್ನು ತಂದಿದ್ದೇನೆ, ಅದನ್ನು ಕೂಡ ಸ್ವೀಕಾರ ಮಾಡುವ. ಮುಕುಟಂ, ಮುಂದೆ ಕಿರೀಟ, ಮುದ್ರಿಕಾಹ ಕಂಕಣೆ ಯಥಾ, ಕೈಯಲ್ಲಿ ಹಾಕಿಕೊಳ್ಳುವಂಥ ಉಂಗುರಗಳು, ಕಂಕಣಾದಿಗಳು, ನೂಪುರಗಳು, ನಡುವಿನಲ್ಲಿ ತೊಟ್ಟುಕೊಳ್ಳುವಂಥ ಒಡ್ಯಾಣ, ಕೇಯೂರ ಇತ್ಯಾದಿ ಆಭರಣಗಳನ್ನು ನಿನಗಾಗಿ ಸಮರ್ಪಿಸ್ತೇನೆ. ಛತ್ರ, ಚಾಮರ ಮೊದಲಾದವುಗಳನ್ನು ಸ್ವೀಕಾರ ಮಾಡು. ಕೆಂಬಣ್ಣದ ಗಂಧ ಇದೆ, ಆ ಗಂಧವನ್ನು ಸ್ವೀಕಾರ ಮಾಡು. ಅಕ್ಷತಾಂಶ ವರಾನ್ ದಿವ್ಯಾನ್ ಮುಕ್ತ ಫಲ ನಿರ್ಮಿತಾನ್, ಮುತ್ತಿನಿಂದ ತಯಾರಾದಂಥ ಅಕ್ಷತೆಗಳು, ಅಕ್ಕಿಕಾಳು, ಅದನ್ನು ಸ್ವೀಕಾರ ಮಾಡು. ಕಸ್ತೂರಿ ಮೊದಲಾದ ದ್ರವ್ಯಗಳಿಂದ ರಚಿತವಾದಂಥ ಕುಂಕುಮ ಇತ್ಯಾದಿಗಳನ್ನು ಸ್ವೀಕಾರ ಮಾಡು. ಮಾಲ್ಯಾದೀನಿ ಸುಗಂಧೀನಿ ಮಾಲ್ಯತ್ಯಾದೀನಿ ವೈ ಪ್ರಭೋ ಮಯಾ ಹೃತಾನಿ ಪೂಜಾರ್ಥಂ ಗೃಹಾಣ ಪುರುಷೋತ್ತಮ ಅಂತ ನೀವು ಕೇಳಿದ್ದೀರಿ. ಇದು ಗೃಹಾಣ ರಘುನಾಯಕ ಅಂತ ಇಲ್ಲಿ ಶ್ಲೋಕ. ಮಲ್ಲಿಗೆ, ಜಾಜಿ ಮೊದಲಾದಂಥ ಪುಷ್ಪಗಳನ್ನು ಸ್ವೀಕಾರ ಮಾಡು. ವನಸ್ಪತಿ ರಸೋದ್ಭೂತಂ ಗಂಧಾಢ್ಯಂ ಗಂಧ ಉತ್ತಮಂ ಆಗ್ರೇಯಂ ದೇವಾನಾಂ ಧೂಪಂ ಗೃಹೀಶ್ವ ರಾಘವ. ಇಲ್ಲಿ ನೀವು ಕೇಳಿದ ಶ್ಲೋಕ ವನಸ್ಪತಿ ರಸೋದ್ಭೂತೋ ಗಂಧಾಢ್ಯೋ ಗಂಧ ಉತ್ತಮ, ಇದೆಲ್ಲ ಪ್ರಥಮ ವಿಭಕ್ತಿಯಲ್ಲಿರುವಂಥ ಶಬ್ದಗಳನ್ನು ಒಳಗೊಂಡದ್ದು. ಇಲ್ಲಿ ಅವೇ ಶಬ್ದಗಳು ದ್ವಿತೀಯ ವಿಭಕ್ತಿಯಲ್ಲಿವೆ. ಇಂಥ ಧೂಪವನ್ನು ಸ್ವೀಕಾರ ಮಾಡುವಂತ ಭಗವಂತನಿಗೆ ಹೇಳಬೇಕು. ರಾಜ್ಯಂ ತ್ರಿವರ್ತಿ ಸಂಯುಕ್ತಂ, ವರ್ತಿ ಅಂದರೆ ಬತ್ತಿ, 3 ಬತ್ತಿಗಳಿಂದ ಕೂಡಿದಂಥ, ತುಪ್ಪದಿಂದ ಕೂಡಿದಂಥ ಈ ಆರತಿಯನ್ನು ಸ್ವೀಕಾರ ಮಾಡೋ. ಆರತಿ ಆದ ಬಳಿಕ ನಾನಾ ಥರದ ಭಕ್ಷ್ಯಾದಿಗಳಿಂದ ಕೂಡಿದಂಥ ಶರ್ಕರ ಮಧು ಸಂಯುಕ್ತಂ, ಸಕ್ಕರೆ, ಜೇನುತುಪ್ಪ ಮೊದಲಾದಿಂದ ಕೂಡಿದಂಥ ನೈವೇದ್ಯವನ್ನು ಸ್ವೀಕಾರ ಮಾಡೋ. ಆಮ್ರ ಮೊದಲಾದಂಥ, ಮಾವು ಮೊದಲಾದಂಥ ಹಣ್ಣುಗಳಿಲ್ಲಿವೆ. ಪೂಗಿ ಫಲ ಸಮಾಯುಕ್ತಂ, ನಾಗವಲ್ಲಿ ದಲೆಯುತಂ, ಅಡಿಕೆ ಇದರಿಂದ ಕೂಡಿದಂಥ ತಾಂಬೂಲ ಇದೆ. ಹಿರಣ್ಮಯಂ ಬ್ರಹ್ಮಸಂಭೂತಂ ವನ್ಹಿಕೈಲ ಸಮುದ್ಭವಂ ದೀಪ್ಯತೆ ದಕ್ಷಿಣಾರ್ಥಂ, ನಿನ್ನ ದಕ್ಷಿಣೆಗಾಗಿ ಬಂಗಾರವನ್ನು ಇಟ್ಟಿದ್ದೇನೆ, ಅದನ್ನು ಸ್ವೀಕಾರ ಮಾಡು ಅಂತ ಹೇಳಬೇಕು. ಹೀಗೆ